ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂತೂ ನಿಮ್ಮ ಆಸೆಯಂತೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ನರ್ ಆದರು. ಅದನ್ನು ಸೆಲೆಬ್ರೇಟ್ ಕೂಡ ಮಾಡಿದ್ರಿ, ಎಲ್ಲ ಆಯಿತು. ನೆಕ್ಸ್ಟ್ ಏನು? ವಾಟ್ ನೆಕ್ಸ್ಟ್? ಅಲ್ಲ ಗುರು, ನಮ್ಮ ಕರ್ನಾಟಕ ಜನತೆಗೆ ಏನಾಗಿದೆ? ಯಾವುದಕ್ಕೆ ಹೋರಾಟ ಮಾಡಬೇಕು, ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕು, ಯಾವುದಕ್ಕೆ ಪಾದಯಾತ್ರೆ ಮಾಡಬೇಕು ಅಂತ ಗೊತ್ತಿಲ್ಲಾರ್ದೆ ಏನೇನೋ ಸುಮ್ಮನೆ ಕಂಟೆಂಟ್ಗೋಸ್ಕರ ಮಾಡ್ತೀರೋ ಅದೇನೋ ಗೊತ್ತಿಲ್ಲ. ಅವರು ಯಾಕೆ ಹಂಗೆ ಮಾಡ್ತಾಯಿದ್ದೀರಾ? ಮುಗೀತು, ಹೋಗಲಿ. ನಮಗೂ ಗಿಲ್ಲಿ ಅಂದರೆ ಇಷ್ಟನೇ. ಓಟ್ ಹಾಕಬೇಕಿತ್ತು, ಓಟ್ ಹಾಕಿದ್ದೀವಿ ಅಷ್ಟೇ. ಓಟ್ ಬಿಟ್ಟು ನಿಮ್ಮ ಥರ ಎಲ್ಲ ರೋಡಿಗೆ ಬಂದು ಪ್ರತಿಭಟನೆ ಮಾಡಿ ಗಿಲ್ಲಿ ಗೆಲ್ಲೇಬೇಕು, ಗೆದ್ದಿಲ್ಲ ಅಂದರೆ ಶೋನೇ ಮುಚ್ಚಾಕ್ತೀವಿ, ನೆಕ್ಸ್ಟು ಆ ಬರೋ ಶೋಗಳಿಗೆಲ್ಲ ಬೆಂಕಿ ಹಚ್ತೀವಿ. ಅದೆಲ್ಲ ಯಾಕೆ? ನೆಸೆಸಿಟಿನೇ ಇರಲಿಲ್ಲ ಅದೆಲ್ಲ ಮಾಡೋಂಥದ್ದು. ಆಯ್ತಪ್ಪ, ಅಷ್ಟು ರೋಷ ಎಲ್ಲ ಇರೋರು ಈಗ ರೀಸೆಂಟಾಗಿ ಶಬರಿಮಲೆಗೆ ಹೋಗೋಂಥ ಗಾಡಿಗಳು ಬಾವುಟ ಎಲ್ಲ ಕಿತ್ತಾಕ್ತಾ ಇದ್ದಾರೆ ತಮಿಳ್ನಾಡಲ್ಲಿ. ಅವ್ರ ವಿರುದ್ಧ ಹೋಗ್ರಿ. ಅವ್ರ ವಿರುದ್ಧವಾಗಿ ಇಲ್ಲಿ ಎಷ್ಟು ಜನ ಗಿಲ್ಲಿ ಗೆಲ್ಲಬೇಕು ಅಂತ ಎಷ್ಟು ಜನ ರೋಡಿಗೆ ಇಳಿದು ಪ್ರತಿಭಟನೆ ಮಾಡಿದ್ರಿ, ಅಷ್ಟು ಜನನೂ ಅಲ್ಲಿ ಹೋಗಿ ಹೋರಾಟ ಮಾಡ್ರಿ ಅಲ್ಲ, ಅವನಿಗೆ ಜೈಲಿಗೆ ಹಾಕ್ಸ್ರಿ ಅಲ್ಲ. ಅದನ್ನೆಲ್ಲ ಮಾಡ್ಸೋಕ್ಕಾಗಲ್ಲ ನಿಮಗೆ. ನೀವು ಏನಂದರೆ ಇವಾಗ ಕರ್ನಾಟಕ, ಕನ್ನಡ, ನಮ್ಮ ಭೂಮಿ, ನಮ್ಮನ್ನೆಲ್ಲ ಅಂತ ನಿಮ್ಮ ತಲೆಗೆ ಬರಲ್ಲ. ಟ್ರೆಂಡಿಂಗ್ ಏನೈತೆ ಈಗ, ನಾನು ಈ ವಿಷಯಕ್ಕೆ ಮಾತಾಡಿದ್ರೆ ರೀಚ್ ಆಗ್ತೀನಿ ಇಲ್ವಾ, ಅಷ್ಟೇ ನೀವು ಬೇಕಾಗಿರೋದು. ಕಾನ್ಸೆಪ್ಟ್ ಇಟ್ಕೊಂಡು ಮಾತ್ರ ವೀಡಿಯೋಸು ಎಲ್ಲ ಮಾಡ್ತೀರಾ ನೀವು. ಈ ಥರದ್ದೆಲ್ಲ ಬಿಟ್ಬಿಟ್ಟು ನಮ್ಮ ನೆಲ ನಮ್ಮ ಜಲ ಅಂತ ನೀವು ಸ್ವಾರ್ಥಿ ಆಗ್ರಿ. ಇವಾಗ ರೀಸೆಂಟಾಗಿ ಲೋಕೇಶ್ ರಾಥೋಡ್ ಅವರು ಅಷ್ಟೇ, ಅವರು ಎಂತೆಂಥೋ ಚಪ್ರಿಗಳು, ಎಂತೆಂಥೋ ಹಾಡುಗಳನ್ನೆಲ್ಲ ಹಾಳು ಮಾಡಿ ಹಾಡಿರೋನೆಲ್ಲ ಎಷ್ಟು ಫೇಮಸ್ ಮಾಡ್ತೀರಾ. ಅದೇ ನಮ್ಮ ಭಾರತಕ್ಕಾಗಿ ಮೆಡಲ್ ತಂದು ಕೊಟ್ಟಿರೋ ಸ್ಪೋರ್ಟ್ಸ್ ಮ್ಯಾನ್ ಅವರು ಒಂದು ಕೂಗು ನಿಮ್ಗೆ ಕೇಳಿಸ್ತಾ ಇಲ್ಲ ಅಂದರೆ ಅವ್ರಿಗೊಂದು ನೀವು ಒಂದೇ ಒಂದು ಪೋಸ್ಟ್ ಹಾಕ್ರಿ. ಅವರು ನನಗೋಸ್ಕರನೇ ಫುಲ್ಲು ಸ್ಟೇಡಿಯಮ್ ಎಲ್ಲ ಲೈಟಿಂಗ್ಸ್ ಹಾಕ್ಕೊಡ್ರಿ ಅಂತ ಏನು ಕೇಳ್ತಾ ಇಲ್ಲ. ಬೇಸಿಕ್ಸ್ ಫೆಸಿಲಿಟಿ ಮಾಡಿಕೊಡ್ರಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಅಷ್ಟೇ. ಅದನ್ನು ಮಾಡ್ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ. ಎಲ್ಲಿಗೆ ಬಂದು ನಿಂತಿದೆ ನಮ್ಮ ವ್ಯವಸ್ಥೆ ಅಂತ ನೀವೇ ಯೋಚನೆ ಮಾಡಿರಿ. ಯಾಕೆ ಹೇಳ್ರಿ ಅವಕ್ಕೆಲ್ಲ ಅಪ್ರೋಚ್ ಮಾಡಲ್ಲ? ಎಲ್ಲ ನಿಮ್ಮಂಥವ್ರು ರೀಲ್ಸು ಎಲ್ಲ ಮಾಡ್ತಾರೆ, ಅದರಿಂದ ಅದಕ್ಕೆಲ್ಲ ಗಮನನೇ ಕೊಡೋಕ್ಕಾಗ್ತಾಯಿಲ್ಲ. ಅಲ್ಲ ಗುರು, 148 ಕೋಟಿ ಜನಸಂಖ್ಯೆ ಹೊಂದಿರೋ ಭಾರತ ಒಂದು ಮೆಡಲ್ ತಂದು ಕೊಟ್ಟರೆ ಆಶ್ಚರ್ಯ ಪಡ್ತಾರೆ. ಅದೇ ಚಿಕ್ಕ ದೇಶಗಳು ಮೆಡಲುಗಳನ್ನ ಎಷ್ಟು ತೊಗೊಂಡೋಗ್ತಿದ್ದಾರೆ. ಯಾಕೆ ಹೇಳಿ? ಅವ್ರಿಗೆ ಒಳ್ಳೆಯ ವ್ಯವಸ್ಥೆ ಇದೆ. ಅದೇ ನಮ್ಮ ಇಂಡಿಯಾದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಇಲ್ಲ. ಮೊದಲು ಅದ್ರ ವಿರುದ್ಧವಾಗಿ ಒಂದು ಧ್ವನಿ ಎತ್ತಿರಿ. ಅವಾಗ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಕೊಡ್ತೀರ. ಇತ್ತೀಚೆಗೆ ನಾನು ನೋಡಿದ ಪ್ರಕಾರ ಕಂಟೆಂಟ್ ಕ್ರಿಯೇಟರ್ಸು ಯಾರೂ ಸರಿ ಇಲ್ಲ. ಅಂದರೆ ಯಾವ ಥರ ಅಂದರೆ, ಎಕ್ಸಾಂಪಲ್ ತಮಿಳ್ನಾಡು ವಿಷಯನೇ ಮಾತಾಡಿದ್ವಲ್ಲ, ಕರ್ನಾಟಕ ಫ್ಲಾಗ್ ಎಲ್ಲ ಬಿಚ್ಚಾಕ್ತಿದ್ದಾರೆ. ಅದ್ರ ವಿರುದ್ಧವಾಗಿ ಒಂದು ಪೋಸ್ಟು ಸತ್ತೋಗಿ ಒಂದು ಸ್ಟೋರೀಸು ಹಾಕಲ್ಲ. ಯಾಕೆ ಹೇಳಿ? ಯಾಕಂದರೆ ಅಲ್ಲಿರೋ ಒಂದಿಷ್ಟು ಜನಗಳು ಇವ್ರಿಗೆ ಫಾಲೋ ಮಾಡಿರ್ತಾರೆ. ಅವ್ರು ಫಾಲೋ ಮಾಡಿರ್ತಾರೆ, ಅವ್ರ ವಿರುದ್ಧವಾಗಿ ಅಂದರೆ ವೀಡಿಯೋಸ್ ಮಾಡಿ ಹಾಕ್ತಿದ್ವಿ ಅಂದರೆ ಅವ್ರು ಅನ್ಫಾಲೋ ಮಾಡ್ತಾರೆ ಅಂತ ಒಂದು ಅನ್ಫಾಲೋ ಮಾಡಿದ್ರೆ ಎಲ್ಲಿ ಇವ್ರಿಗೆ ಫಾಲೋವರ್ಸ್ ಕಮ್ಮಿ ಆಗ್ತಾರಂತ ಒಂದು ಫಾಲೋವರ್ಸ್ಗೋಸ್ಕರ ತಮ್ಮ ತನನ ಬಿಟ್ಕೊಡ್ತೀರಲ್ಲ, ನಾಚಿಕೆ ಆಗಲ್ಲ. ಧ್ವನಿ ಎತ್ರಿ. ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಹೆಂಗಂದರೆ ಒಬ್ಬರು ನಮ್ಮ ಕರ್ನಾಟಕ ವಿರುದ್ಧನೇ ಎಷ್ಟೊಂದು ಅಸಹ್ಯವಾಗಿ ಟ್ರೋಲ್ ಮಾಡಿಕೊಂಡು ಮೀಮ್ಸ್ ಮಾಡ್ಕೊಂಡು ಇರೋಂಥವ್ರ ಜೊತೆನೇ ಕೊಲಾಬ್ ಮಾಡ್ಕೊಂಡು ವೀಡಿಯೋ ಮಾಡ್ತಾರೆ. ಅವ್ರಿಗೇನು ಅನಿಸಲ್ಲ. ಯಾಕಂದರೆ ಅವ್ರಿಗೆ ನಮ್ಮ ನಾಡು ನೆಲ ಜಲ ಬಗ್ಗೆ ಏನು ಒಂದಿಷ್ಟು ನಾಲೆಜ್ ಇರಲ್ಲ. ಅವಾಗೆಲ್ಲ ಕನ್ನಡ, ಕರ್ನಾಟಕ
ಅದ್ರ ವಿಷಯದ ಬಗ್ಗೆ ಅಂತ ಬಂದರೆ ಫುಲ್ ಇಡೀ ಫಿಲಮ್ ಇಂಡಸ್ಟ್ರಿನೇ ಬರ್ತಿತ್ತು. ಅದೇ ಇವಾಗ ಒಂದು ಏನು ಗುರು ಯಾವ ಥರ ಆಗ್ಬಿಟ್ಟಿದೆ ಅಂದರೆ ನಮ್ಮ ಕರ್ನಾಟಕ, ನಾವು ಎಲ್ಲಿ ಬದುಕ್ತಿದ್ದೀವಿ, ಯಾವುದಕ್ಕಾಗಿ ಬದುಕ್ತೀವಿ, ಯಾರಿಗೋಸ್ಕರ ಬದುಕ್ತೀವಿ ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ಹುಚ್ಚರ ಥರ ಏನೇನೋ ಮಾಡ್ತಾಯಿದ್ದಾರೆ. ಒಂದು ಟಾಕ್ಸಿಕ್ ಟೀಸರ್ ಬಿಟ್ಟಿದ್ದಕ್ಕೆ ಎಷ್ಟು ಎಗರಾಡಿದ್ರು. ಮಹಿಳಾ ಅಧ್ಯಕ್ಷರು ಬಂದರು, ಅವರು ಇವರು ಏನೇನೋ ಬಂದರು. ಅದೇ ಒಂದು ಪಾರ್ಲಿಮೆಂಟಲ್ಲಿ ಅತ್ಯಾಚಾರದ ವಿರುದ್ಧವಾಗಿ ಎಷ್ಟು ಅವಹೇಳನೆ ಮಾಡ್ಕೊಂಡು ನಕ್ಕೊಂಡು ಇದ್ದರು. ಅದ್ರ ವಿರುದ್ಧವಾಗಿ ಒಬ್ಬರು ಧ್ವನಿ ಎತ್ತಿರಲಿಲ್ಲ. ಧ್ವನಿ ಎತ್ತಿದ್ರೆ ಒಂದಿಬ್ಬರು ಮೂವರು, ಇನ್ನು ಧ್ವನಿ ಎತ್ತಿದರೆ ಪ್ರತಿಭಟನೆ ಮಾಡಿದರೆ, ಹೋರಾಟ ಮಾಡಿದರೆ ಆ ವ್ಯಕ್ತಿ ಇವಾಗ ಆ ಸೀಟಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಏನೋ ಒಂದು ಆಗ್ತಿತ್ತು. ಅದ್ರ ವಿರುದ್ಧ ಧ್ವನಿ ಎತ್ತಲ್ಲ ನೀವು.